ರಾಜ್ಯಾದ್ಯಂತ ಮಳೆ ಪ್ರಮಾಣ ಈ ಬಾರಿ ಹೆಚ್ಚಾಗಿದೆ. ಆದರೆ ಕರಾವಳಿಯಲ್ಲಿ ಈ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟಗಳು ಮತ್ತು ಸಾಕಷ್ಟು ತೊಂದರೆಗಳು ಕೂಡ ಆಗಿರುವಂಥದ್ದು. ಯಾಕಂದರೆ ಕಡಲ ಬದಿ ಇರುವಂತಹ ಪ್ರದೇಶ ಸಂಪೂರ್ಣ ಅಪಾಯದ ಪರಿಸ್ಥಿತಿಯಲ್ಲಿರುವಂಥದ್ದು. ನಾವೀಗ ಇರುವಂಥದ್ದು ಉಳ್ಳಾಲ ಉಚ್ಚಿಲ ಸೋಮೇಶ್ವರ ಅಥವಾ ಈ ಪರಿಸರದ ಒಂದು ಕಡಲ ಕಿನಾರೆಯಲ್ಲಿ ಈ ಪರಿಸರವನ್ನು ಗಮನಿಸ್ಬೋದು. ಅಂದರೆ ಕಳೆದ ಅನೇಕ ವರ್ಷಗಳಿಂದ ಅಂದರೆ 2-3 ವರ್ಷಗಳ ಹಿಂದೆ ಇಲ್ಲಿ ಕಡಲ್ ಕೊರೆತಕ್ಕಾಗಿ ಕಲ್ಲನ್ನು ಹಾಸಿದ್ರು. ಸಮುದ್ರದ ಬದಿಯಲ್ಲಿ ಸಂಪೂರ್ಣವಾಗಿ ಲಕ್ಷಾನುಗಟ್ಟಲೆ ಅಂದರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಕಲ್ಲನ್ನು ಕೂಡ ಹಾಕಿದ್ರು. ಆದರೆ ಈ ಕಲ್ಲನ್ನು ದಾಟಿ ಈಗ ರಕ್ಕಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಅಪಾಯದ ಅಂಚಿನಲ್ಲಿ ಈಗ ಯೋಗೀಶ್ ಅಂದರೆ ಈ ಸ್ಥಳೀಯ ಒಂದು ನಿವಾಸಿ ಯೋಗೀಶ್ ಅವರ ಮನೆ ಇದೆ. ಈ ಮನೆಯ ಹಿಂಬದಿಗೆ ಈ ಒಂದು ಅಲೆಗಳು ಅಬ್ಬರದ ಅಲೆಗಳು ಅರಬ್ಬಿ ಸಮುದ್ರದ ಅಲೆಗಳು ಬಡಿತಾ ಇರುವಂಥದ್ದು. ಇದರಿಂದಾಗಿ ಈಗಾಗಲೇ ಇವರಿಗೆ ಆದೇಶವನ್ನು ನೀಡಿರುವಂಥದ್ದು ಸ್ಥಳೀಯಾಡಳಿತ. ಯಾಕಂದರೆ ಇಲ್ಲಿ ನೀವು ಇಲ್ಲಿಂದ ಹೋಗಬೇಕು ಅಂತ ಹೇಳುವಂತಹ ಆದೇಶವನ್ನು ಕೂಡ ನೀಡಿರುವಂಥದ್ದು. ಯಾಕಂದರೆ ಬಹಳಷ್ಟು ಅಪಾಯದ ಸ್ಥಿತಿಯಲ್ಲಿ ಈ ಮನೆ ಕೂಡ ಇರುವಂಥದ್ದು. ಅಂದರೆ ಈ ರಕ್ಕಸಗಾತದ ಅಲೆಗಳಿರ್ಬೋದು ಅಥವಾ ಈ ಒಂದು ಸಮುದ್ರ ಪ್ರಕ್ಷುಬ್ಧವಾದ ಕಾರಣ ಸಂಪೂರ್ಣವಾಗಿ ಈ ಮನೆಯ ಹಿಂಬದಿಗೆ ಈ ಒಂದು ಅಲೆಗಳು ಹೊಡಿತಾ ಇರುವಂಥದ್ದು. ಇದರಿಂದಾಗಿ ಇವರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದೆ. ಈ ಮನೆಯವರು ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಈಗಾಗಲೇ ಅನೇಕ ಮನೆಗಳಿಗೆ ನೋಟಿಸನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಅವರಿಗೆ ಒಂದು ಬೇರೆ ನಿವೇಶನವನ್ನು ಕೂಡ ಹೋಗಬೇಕು ಅಂತ ಹೇಳುವಂಥ ಆದೇಶವನ್ನು ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆ ಯೋಗೀಶ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಂಬರೋಣ. ಸರ್, ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಿದೆ ನಿಮಗೆ? ನಮಗೆ ಈಗ ಫಾಸ್ಟ್ ಅದು ಒಂದು 5-6 ವರ್ಷದಿಂದ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಂಚೆ ನಾವು ಮನೆ ತೆಗೆಯುವಾಗ ಸಮುದ್ರ ಕೊರೆತದ ವಿಷಯನೇ ಇರಲಿಲ್ಲ. ಇಲ್ಲಿ ಉಳ್ಳಾಲದಲ್ಲಿ ಉಳ್ಳಾಲ ಮಾಡಿದ ನಂತರ ಈ ಉಚ್ಚಿಲಕ್ಕೆ ಮತ್ತು ಬಟ್ಟಂಪಾಡಿಗೆ ಆ ಮುಖಾಂತರ ಇಲ್ಲಿ ಹೊಡೆಯುವುದು. ಈಗ ಸೋಮೇಶ್ವರ ದೇವಸ್ಥಾನ ಉಂಟು, ಅಲ್ಲೇನು ಪ್ರಾಬ್ಲಮ್ ಬರೋದಿಲ್ಲ, ಆದರೆ ಸ್ವಲ್ಪ ಇಫೆಕ್ಟ್ ಉಂಟು. ಆದರೆ ಇವಾಗ ಇಲ್ಲಿ ಉಚ್ಚಿಲ ಮತ್ತು ಬಟ್ಟಂಪಾಡಿಯಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ ಆಗಿದೆ ಈಗ. ಆದರೆ ನಮಗೆ ಈಗ ಅನಿವಾರ್ಯ, ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಈ ಸರ್ಕಾರದಿಂದ ಬಂದು ನೋಡ್ತಾರೆ, ಮತ್ತು ಯಾರನ್ನು ನಾವು ದೂರದಲ್ಲ, ಆದರೆ ಅವರಿಗೆ ವ್ಯವಸ್ಥೆ ಈಗ ಅರ್ಜೆಂಟಿಗೆ ಮಾಡಲಿಕ್ಕೆ ಅವರಿಗೆ ಅನಿವಾರ್ಯ. ಏನು ಮಾಡೋದು? ಅದಕ್ಕೆ ಬೇಕಾಗಿ ನಮಗೆ ಶಾಶ್ವತ ಒಂದು ಪರಿಹಾರ ಕೊಡಬೇಕಂತೇಳಿ ನಾನು ಸರ್ಕಾರದಿಂದ. ನಿಮ್ಮ ಮನೆ ಎಷ್ಟು ಅಪಾಯದ ಸ್ಥಿತಿಯಲ್ಲಿದೆ? ನೀವೀಗ ಎಲ್ಲಿ ವಾಸ? ಈಗ 90% ಈಗ 10% ಮಾತ್ರ ಕೂತ್ಕೊಂಡದ್ದು ನಾವು. ಈಗ 90% ಈಗ ನಮಗೆ ಆಸೆ ಬಿಟ್ಟಿದ್ದೇವೆ ನಾವು ಈಗ. ಈಗ ಏನಾದರೂ ರಾತ್ರಿ ಮತ್ತು ಮಧ್ಯಾಹ್ನ ಜಾಸ್ತಿ ಆಗ್ತದೆ. ಈಗ ಒಂದು 12 ಗಂಟೆ ಸ್ಟಾರ್ಟ್ ಆದರೆ 5 ಗಂಟೆವರೆಗೆ ಭಯಂಕರ ಜೋರು ಇರ್ತದೆ. ನೀವು ನೋಡಿದ್ರಲ್ಲ ಈಗ. ಅದೇ ಮತ್ತು ರಾತ್ರಿ ಕೂಡ ಜಾಸ್ತಿ ಆಗ್ತದೆ. ಆವಾಗ ನಮಗೆ ಕೂತ್ಕೊಳ್ಳಿಕ್ಕೆ ಇಲ್ಲಿ ಟೆನ್ಷನ್ ಆಗ್ತದೆ. ರಾತ್ರಿ ನಿದ್ರೆ ಬರೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಟಿ? ಇದು 20 ವರ್ಷದಿಂದ ನಾವು ಇಲ್ಲಿ ತೆಗೆದಿದ್ದು. ನನ್ನ ಫ್ರೆಂಡ್ ಒಬ್ಬರು. ನಾನೀಗ ಬಂದು ಒಂದು 12 ವರ್ಷ ಆಯಿತು. ಅಲ್ಲಿಂದ ನಮಗೆ ಇಲ್ಲಿ ಬಂದು ಕೂತ್ಕೊಳ್ಳೋ ಪ್ರಾಬ್ಲಮ್ ಇರಲಿಲ್ಲ. ಈಗ 5 ವರ್ಷದಿಂದ ಭಯಂಕರ ಪ್ರಾಬ್ಲಮ್ ಉಂಟು. ಇನ್ನೂ ನಾವು ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇಲ್ಲಿ. ಹೌದು, ಇವರ ಮಾತಾಗಿರುವಂಥದ್ದು. ಯಾಕಂದರೆ 12 ವರ್ಷಗಳ ಹಿಂದೆ ಈ ಏನು ಮನೆ ಇದೆ, ಈ ಮನೆಯಿಂದ ಸುಮಾರು 125 ಮೀಟರ್ನಷ್ಟು ಹಿಂದೆ ಸಮುದ್ರ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಸಮುದ್ರ ಎದುರು ಬಂದಿದೆ. ಯಾಕಂದರೆ ಈ ಮನೆ ಎದುರು ಭಾಗದಲ್ಲಿ ರಸ್ತೆ ಕೂಡ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿಗೂ ಕೂಡ ಈ ನೆರೆ ಆದರೆ ನೀರು ಬರ್ತದೆ ಅಂತ ಹೇಳುವಂತಹ ಮಾತುಗಳು ಕೂಡ ಸ್ಥಳೀಯರು ಹೇಳ್ತಿರುವಂಥದ್ದು. ಜೊತೆಗೆ ಇವರಿಗೆ ಸರ್ಕಾರ ಆದಷ್ಟು ಬೇಗ ನಿವೇಶನ ಆಗಿರ್ಬೋದು ಅಥವಾ ಪರಿಹಾರಗಳನ್ನು ಕೊಡಬೇಕು. UT ಖಾದರ್ ಅವರ ಕ್ಷೇತ್ರವಾದಂತಹ ಈ ಪರಿಸರದಲ್ಲಿ, ಉಳ್ಳಾಲ ಪರಿಸರದಲ್ಲಿ ಆದಷ್ಟು ಬೇಗ ಇವರಿಗೆ ಒಂದು ಪರಿಹಾರ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಮನವಿಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದುಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.